ನನಗೇನೋ ಸ್ವಲ್ಪ ದಿವಸದಲ್ಲೇ ಯುದ್ಧ ನಿಂತು ಹೋಗೋ ಹಾಗೆ ನನಗೆ ಕಾಣಿಸ್ತಾ ಇಲ್ಲ. ಇರಾನ್ ಒಂದು ಸ್ವತಂತ್ರ ದೇಶ. ಇವತ್ತಿನ 100ರ ಗಡಿಯಲ್ಲಿ ಏನಿದೆ ಪೆಟ್ರೋಲ್, ಅದೊಂದು 125 130 ಹೋದರೂ ಆಶ್ಚರ್ಯ ಏನಿಲ್ಲ. ಮೊರಾಲಿಟಿ ಅನ್ನೋದು ಹತ್ತು ಹೋಗಿದೆ ಪ್ರಪಂಚದಲ್ಲಿ. ಮೊರಾಲಿಟಿ ಇಲ್ಲ. ಕೆನಡಾದಲ್ಲಿರ್ಬೇಕಾದ್ರೆ ಫೋನಲ್ಲಿ ಮಾತಾಡಿದ್ರು ಟ್ರಂಪ್ ಜೊತೆ ಮೋದಿಯವರು. ಸರ್, ಅದರ ಬೆಲೆ ನಿಜವಾಗ್ಲೂ ಹೆಚ್ಚಾಗಬಹುದಾ? ಆಗತ್ತೆ. ಅದು ಕ್ಯೂರಿಯಾಸಿಟಿ. ಎಲ್ಲ ಏನೋ ಒಂದು ಮ್ಯಾನೇಜ್ ಮಾಡ್ತಾರೆ, ಅಷ್ಟೊತ್ತಿಗೆ ನಿಂತೋಗ್ಬಿಡುತ್ತೆ. ಹೆಚ್ಚಾದ್ರೆ ಎಷ್ಟಾಗ್ಬೋದು ಅಂತ, ಅಂದ್ರೆ ಈಗಿರೋ 100 ರೂಪಾಯಿ ಇದೆ, ಎಷ್ಟುವರೆಗೂ ಹೋಗ್ಬೋದು ಅಂತ. ಅದೇ, ಈಗ 2 parts ಟು ಯುವರ್ ಕ್ವೆಶ್ಚನ್. ನೀವು ಹೇಳ್ತಿದ್ದೀರಾ ಒಂದು ಸ್ವಲ್ಪ ದಿವಸದಲ್ಲೇ ಯುದ್ಧ ನಿಂತು ಹೋಗ್ಬೋದಾ ಅಂತ. ನನಗೇನೋ ಸ್ವಲ್ಪ ದಿವಸದಲ್ಲೇ ಯುದ್ಧ ನಿಂತು ಹೋಗೋ ಹಾಗೆ ನನಗೆ ಕಾಣಿಸ್ತಾ ಇಲ್ಲ. ಅಂದರೆ ಇರಾನ್ ಒಂದು ಸ್ವತಂತ್ರ ದೇಶ. ಇರಾನ್ ಬಳಿ ತನ್ನದೇ ಆದಂತಹ ಒಂದು ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲವೂ ಇತ್ತು. ಆ್ಯಂಡ್ 10 ದೇಶಗಳಿಗೆ ಇದು ರಾಜನಂತೆ ಮೆರೀತಾ ಇದ್ದಂತಹ ದೇಶ. ಈಗ ತಾನೇ ಸುಮ್ಮನೆ ಕೂತು ಬಿಟ್ಟರೆ ತನಗೆ ಅವಮಾನ ಆದಂತೆ ಅಲ್ಲ. ಹಾಗಾಗಿ ಪ್ರತಿದಾಳಿ ಮಾಡಲೇಬೇಕು ಇರಾನ್. ಪ್ರತಿದಾಳಿ ಯಾವ ರೀತಿ ಮಾಡ್ಬೋದು? ನಿನ್ನೆ ನೋಡಿದ ಹಾಗೆ ದುಬೈ ನಗರದ ಮೇಲೆ, ದುಬೈ ವಿಮಾನ ನಿಲ್ದಾಣದ ಮೇಲೆ ಈ ರೀತಿ ಎಲ್ಲ ಮಾಡಿದ್ದಲ್ಲದೆ ಬೇರೆ ಬೇರೆ ಕಡೆನೂ ಮಾಡ್ಬೋದು. ಅಂದರೆ ಒಂದು ಉದಾಹರಣೆ ಕೊಡ್ತೀನಿ, ಹೀಗೆ ಮಾಡ್ತಾರೆ ಅಂತಲ್ಲ. ಈಗ ನಾಳೆ ದಿನ ಸುವೆಸ್ ಕೆನಾಲ್ ಮೇಲಿಂದನೋ ಎಲ್ಲಿಂದನೋ ಒಂದು ಕಚ್ಚಾ ತೈಲದ ಒಂದು ಹಡಗು ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಇರಾನ್ ಅವರು ಒಂದು ಪಾಠ ಕಲಿಸ್ತೀನಿ ಅಂತ ಅಲ್ಲಿಗೂ ಒಂದು ಬಾಂಬ್ ಹಾಕಿ ಸುವೆಸ್ ಕೆನಾಲ್ ಮೇಲೆ ಬಾಂಬ್ ಹಾಕಿದರೆ ಹೇಗಿರುತ್ತೆ? ಸುವೆಸ್ ಕೆನಾಲಲ್ಲಿ ಕಚ್ಚಾ ತೈಲ ಅಲ್ಲದೆ ಬೇರೆ ಎಲ್ಲ ಪದಾರ್ಥಗಳು ಹೋಗುತ್ತೆ. ಎಲೆಕ್ಟ್ರಾನಿಕ್ ಪದಾರ್ಥಗಳು, ಗಾಡಿಗಳು, ಕಾರು, ಬೈಕು ಎಲ್ಲ ಹೋಗ್ತವೆ. ಹೀಗಿರ್ಬೇಕಾದ್ರೆ ಒಂದು ಸುವೆಸ್ ಕೆನಾಲ್ ಮೇಲೆ ಬಾಂಬ್ ಹಾಕಿದರೆ ಹೇಗಿರುತ್ತೆ? ಆವಾಗ ಯುದ್ಧ ಇನ್ನೊಂದು 2 ವರ್ಷ 3 ವರ್ಷ ಎಳ್ಕೊಂಡು ಹೋಗುತ್ತೆ ಅಂತ ಗೊತ್ತು. ಅಂದರೆ ಹಮಾಸ್ ಮಾಡಿದ ದಾಳಿಗೆ ಒಂದು 100 ಜನ ಎತ್ಕೊಂಡು ಹೋಗಿದ್ದಾರೆ. ಆ 100 ಜನ ವಾಪಸ್ ಬಿಡುವಾಗ ಒಂದು 5-6 ತಿಂಗಳಲ್ಲಿ ನಿಂತು ಹೋಗುತ್ತೆ ಅಂತ ಅಂದ್ಕೊಂಡಿದ್ದಿದ್ದೇ 2.5 ವರ್ಷ ಆದರೂ ಸಣ್ಣದಿದ್ದದ್ದು ದೊಡ್ಡ ಪ್ರಮಾಣದಿಂದ ಬೃಹತ್ ಪ್ರಮಾಣಕ್ಕೆ ಬಂದು ನಿಂತಿದ್ದೀವಿ ನಾವಿವತ್ತು. ಇದು ಹೀಗೆ ನಿಲ್ಲೋದಿಲ್ಲ ಅಂತ ನಾನು ಹೇಳ್ತಾ ಇರೋದು. ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಾಗ್ತಿರುತ್ತೆ. ಹಾಗಾಗಿ ಇವತ್ತಿಗೆ 100ರ ಮಟ್ಟಕ್ಕೆ ಹೋಗಿ ತಲುಪ್ಬೋದು. ನಾಳೆ ದಿನ ಪ್ರತಿಯೊಂದು ದಾಳಿ ಪ್ರತಿದಾಳಿ ಆಗ್ತಾ ಇರುವಾಗಲೂ ಈ ಭಯ ಆತಂಕ ಹೆಚ್ಚಾಗ್ತಾನೇ ಇರುತ್ತೆ. ಭಯ ಆತಂಕ ಹೆಚ್ಚಾಗ್ತಿರ್ಬೇಕಾದ್ರೆ ಕಚ್ಚಾ ತೈಲದ ಬೆಲೆ 2 ಪಟ್ಟು 3 ಪಟ್ಟು ಆಗೋದು ಆಗ್ತಾನೇ ಇರುತ್ತೆ. ಅಂದರೆ $100, $105, $110 ಪ್ರತಿ ಬ್ಯಾರೆಲ್ನಂತೆ ಏರ್ತಾ ಇರುತ್ತೆ. ಹೀಗೆ ಏರುವಾಗ ಅದರ ಒಂದು ಬಿಸಿ ನಮಗೆ ತಟ್ಟುತ್ತೆ. ಈಗ ಏನು 100, 105 ಇದೆ, 120, 130 ಆದರೂ ಆಶ್ಚರ್ಯ ಏನಿಲ್ಲ. ಆದರೆ ನಮ್ಮಲ್ಲಿ ಸರ್ಕಾರದ ಕಂಟ್ರೋಲಲ್ಲೂ ಹೆಚ್ಚು ಕಡಿಮೆ ಇರೋದರಿಂದ ಸಂಪೂರ್ಣವಾಗಿ ಅದನ್ನು ಫ್ರೀ ಮಾರ್ಕೆಟ್ ಥರ ಬಿಟ್ಬಿಡೋದಿಲ್ಲ. ಬಂದಿದ್ದೆಲ್ಲ ನಾಗರಿಕರ ಮೇಲೆ ಹಾಕ್ಬಿಡೋಣ, ಪೂರ್ತಿ ಹೊರೆ ಅವ್ರ ಮೇಲೆ ಹಾಕ್ಬಿಡೋಣ ಅನ್ನೋದೇ ಸರ್ಕಾರ ತನ್ನ ಮೇಲೂ ಒಂದಷ್ಟು ಹೊರೆ ಇಟ್ಕೊಂಡು ಸ್ವಲ್ಪ ಮಾತ್ರ ಜನಗಳ ಮೇಲೆ ಹೊರೆ ಹೊರಿಸ್ಬೋದು ಅಂತ ನನಗನ್ಸುತ್ತೆ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ನೇರ ಉತ್ತರ ಕೊಡೋದಾದರೆ ಇವತ್ತಿನ 100ರ ಗಡಿಯಲ್ಲಿ ಏನಿದೆ ಪೆಟ್ರೋಲ್, ಅದೊಂದು 125 130 ಹೋದರೂ ಆಶ್ಚರ್ಯ ಏನಿಲ್ಲ. ಸರ್, ಇದು ಅಮೆರಿಕ ತನ್ನ ಬಿಸ್ನೆಸ್ಗೋಸ್ಕರ ಇದನ್ನು ಮಾಡುತ್ತೆ ಅನ್ನೋದು ಕಾಣಿಸ್ತಾ ಇರೋದು. ಬಟ್ ಅಮೆರಿಕ ಒಂಥರ ಕಂಟ್ರೋಲ್ ಮಾಡೋಕ್ಕೆ ಆಗದೆ ಇರೋ ಮಟ್ಟಿಗಿದೆ. ಹಾಗಾದ್ರೆ ಅಮೆರಿಕನ್ ಯಾರು ಕಂಟ್ರೋಲೇ ಮಾಡೋಂಗಿಲ್ವಾ? ಈಗ ವೆನಿಜುವೆಲಾ ಅಧ್ಯಕ್ಷನ ಇದು ಮಾಡಿದ್ರು, ಇಲ್ಲಿ ಇರಾನ್ ಮೇಲೆ ದಾಳಿ ಮಾಡ್ತಾರೆ, ಇನ್ಯಾರು ನಾನು ಹೇಳ್ದಂಗೆ ಕೇಳಬೇಕು ಅಂತ ನಮ್ಮ ದೇಶದಲ್ಲಿ ಟ್ಯಾರಿಫ್ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹೌದು, ಇದು ಅನ್ಕಂಟ್ರೋಲೇಬಲ್. ಹಂಗಾರೆ ಕಂಟ್ರೋಲೇ ಮಾಡೋಕ್ಕಾಗಲ್ವಾ? ಅಮೆರಿಕ ಹಿಂಗಾದ್ರೆ ಎಲ್ರೂ ತನ್ನ ಮತ್ತೊಮ್ಮೆ ಕಾಲನೈಸ್ ಮಾಡಿಕೊಂಡು ಒಂಥರ ಬ್ರಿಟಿಷ್ ಕಾಲದಲ್ಲಿ ಇದ್ವಲ್ಲ ಆ ಥರದ ಸ್ಥಿತಿಗೆ ಹೋಗ್ತಾ ಇದೆಯಾ ಅನ್ನೋದು ಒಂದು ದೂರದೃಷ್ಟಿಯಲ್ಲಿರೋ ಆತಂಕ. ಕರೆಕ್ಟ್. ಹೌದು. ಈಗ ಚಿಕ್ಕ ರಾಷ್ಟ್ರಗಳು, ಉದಾಹರಣೆಗೆ ಮಾಲ್ಡವ್ಸ್, ಶ್ರೀಲಂಕಾ, ಬಾಂಗ್ಲಾದೇಶ್, ಗ್ರೀನ್ಲ್ಯಾಂಡ್ ಉದಾಹರಣೆ, ಮೊನ್ನೆ ಗ್ರೀನ್ಲ್ಯಾಂಡ್, ಇವರೆಲ್ಲ ಏನು ಮಾಡ್ತಾರೆ? ಈ ರೀತಿ ಒಂದು ದೊಡ್ಡ ದೇಶ ತಮ್ಮ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದಾಗ, ಆಕ್ರಮಣ ಅಲ್ಲದೆ ಇದ್ದರೂ ಸುಂಕ ಹಾಕೋಕ್ಕೆ ಬಂದಾಗಲೋ, ಆಕ್ರಮಣ ಮಾಡ್ತೀವಿ ಅಂದಾಗಲೋ, ಇಲ್ಲ ಹೋರಾಡಬೇಕು, ಮಾಡು ಇಲ್ಲವೇ ಮಡಿ, ಅಥವಾ ಒಂದು ರೀತಿ ಒಂದು ಒಪ್ಪಂದ ಮಾಡ್ಕೋಬೇಕು. ಗುರು, ನನ್ನನ್ನು ನೀನು ಒತ್ತೆಯಾಳು ಮಾಡ್ಕೋಬೇಡ, ನಿನಗೇನು ಬೇಕೋ ನಾನು ಕೊಟ್ಬಿಡ್ತೀನಿ. ಭಾರತದ ಇತಿಹಾಸದಲ್ಲೂ ನಾವಿಂಥದ್ದು ನೋಡಿದ್ದೀವಿ.
300 ವರ್ಷದ ಇತಿಹಾಸದಲ್ಲೋ 800 ವರ್ಷದ ಇತಿಹಾಸದಲ್ಲೋ ಈ ರೀತಿಯ ಕಥೆಗಳು ನಾವು ನೋಡಿದ್ದೀವಿ. ಸಾಮಂತರಾಜ. ಹೌದು, ಎಕ್ಸಾಕ್ಟ್ಲಿ. ಈ ರೀತಿಯ ಕಥೆಗಳನ್ನು ನಾವು ನೋಡಿದ್ದೀವಿ. ಶ್ರೀಲಂಕಾ, ಬಾಂಗ್ಲಾದೇಶ ಇವೆಲ್ಲ ಪುಟ್ಟ 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 ದೇಶಗಳು. ತನ್ನ ಕಾಲ ಮೇಲೆ ತಾನು ನಿಂತು ಅಮೇರಿಕಾದಂತಹ ಒಂದು ಬಲಿಷ್ಠ ರಾಷ್ಟ್ರವನ್ನು ಹೋರಾಡೋದು, ದಾಳಿ ಮಾಡೋದು, ಅಥವಾ ಅವರು ಮಾಡಿದ ದಾಳಿಯ ಒತ್ತಡವನ್ನು ಒಂದು ರೀತಿ ತಡ್ಕೊಳ್ಳೋವಂಥ ಶಕ್ತಿ ಇವರುಗಳಿಗೆ ಇರೋದಿಲ್ಲ. ಹಾಗಾಗಿ ಇವರು ಏನು ಮಾಡ್ತಾರೆ, ಆದಷ್ಟು ಒಂದಷ್ಟು ನಾನು ನಿನ್ನ ಫ್ರೆಂಡ್ ಕಣಪ್ಪ ಅಂತ ಹೇಳೋ ಮಟ್ಟಕ್ಕೆ ಒಂದು ಪ್ರಯತ್ನ ಅಂತೂ ಪಡ್ತಾರೆ. ಆದರೆ ಒಳ್ಳೆಯದು. ಆಗಲಿಲ್ವಾ, ಆಗೇನು ಮಾಡ್ತಾರೆ, ಇವನಿಗೆ ಆಗದೇ ಇರೋನು ಯಾರಿದ್ದಾನೆ, ಇವನಿದ್ದಾನೆ. ಯಾರಿವನು? ಚೈನಾ. ಅವನ ಹತ್ರ ಹೋಗ್ತೀನಿ, ನೀನು ನನಗೆ ಸಹಾಯ ಮಾಡ್ತೀಯಾ, ನಿನಗೇನು ಬೇಕೋ ನಾನು ಕೊಡ್ತೀನಿ. ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಒನ್ ಬೆಲ್ಟ್ ಒನ್ ರೋಡ್ ಮಾಡ್ತಾ ಇದೆಯಲ್ವಾ, ಏನು ಬೇಕು ನಿನಗೆ? ನಿಂದೊಂದು ರಸ್ತೆ ಬರೋದಿದೆ ಅಲ್ವಾ, ರಸ್ತೆ ನಿನ್ನ ದೇಶದಿಂದ ಹಾದು ಹೋಗಿ ನನ್ನ ದೇಶದ ಮೂಲಕ ಬಂದು ಬಂದರಿಗೆ ಹೋಗಿ ಅಲ್ಲಿಂದ ನೀನು ಬಂದರ್ನಲ್ಲಿ ಏನೋ ತೊಗೊಂಡು ಆಯ್ತು ಬಾಪ್ಪ ನೀನು ಮಾಡಪ್ಪ ನೀನು ಅಂತ ಹೇಳ್ತಾರೆ. ಯಾಕೆ? ಅಯ್ಯೋ ನಾನು ಬದುಕಿದ್ರೆ ಸಾಕು ಅನ್ನುವಂತಹ ಒಂದು ಇದು ಸನ್ನಿವೇಶ. ಹೀಗಿರಬೇಕಾದ್ರೆ ಬೇಕೋ ಬೇಡವೋ 2 ಬ್ಲಾಕ್ಗಳು ಉದ್ಭವ ಆಗತ್ತೆ. ಒಂದು ಬ್ಲಾಕು ಇವನದ್ದು, ಈ ದೊಡ್ಡಣ್ಣನದ್ದು. ಇನ್ನೊಂದು ಬ್ಲಾಕ್ ಈ ಚಾಲೆಂಜರ್ನದ್ದು. ಇವನೊಬ್ಬ ಚಾಲೆಂಜರ್. ಯಾರು? ಚೈನಾ. ಚೈನಾಕ್ಕೂ ಇಂಥ ಪುಟ್ಟ ರಾಷ್ಟ್ರಗಳೇ ಬೇಕು. ಅವನೂ ಕಾಯ್ತಿರ್ತಾನೆ, ಅವನೇನು ಕಡಿಮೆ ಅಲ್ಲ ಇವನಿಗೆ ನೋಡೋಕ್ಕೆ ಹೋದರೆ. ಅಂದರೆ ಇಲ್ಲಿ ಏನು ಅಂದರೆ ಮೊರಾಲಿಟಿ ಅನ್ನೋದು ಹತ್ತು ಹೋಗಿದೆ ಪ್ರಪಂಚದಲ್ಲಿ. ಮೊರಾಲಿಟಿ ಇಲ್ಲ. ಅಮೇರಿಕ ಮಾಡ್ತಿರೋದು ಸರಿ ಅಲ್ವಾ ಅಂತ ಹೇಳೋದು ಕ್ವೆಶ್ಚನ್ ಕರೆಕ್ಟೇ. ಆದರೆ ಬೇರೆಯವರು ಅದಕ್ಕೆ ತಕ್ಕಂತೆ ಮಾರಲಿ ನಡ್ಕೋತಿದ್ದಾರಾ ಅನ್ನೋದು ಆ್ಯಕ್ಚುಲ್ ಪ್ರಶ್ನೆ. ಯಾರೂ ನಡ್ಕೋತಿಲ್ಲ ಹಾಗಿರಬೇಕಾದ್ರೆ ಈಗ ಇದು ಶ್ರೀಲಂಕಾ ಚೈನಾ ಹತ್ರ ಹೋಗಿದ್ಯಾಕೆ ಮೊನ್ನೆ? ಈಗೊಂದು 10 ವರ್ಷದ ಹಿಂದೆ ನಿಂಗೆ ಏನು ಬೇಕೋ ನಾನು ಮಾಡಿಕೊಡ್ತೀನಿ, ನೀನೊಂದು ಇದು ಏರ್ಪೋರ್ಟ್ ಒಂದು ಕಟ್ಟಬೇಕು ಅಂತಿದ್ಯಾ, ಕಟ್ಟು ಬಾ ಅಂತ ಹೇಳಿ ಕರ್ಕೊಂಡು ಬಂದಿದ್ಯಾಕೆ ಅಲ್ವಾ? ಪುಟ್ಟ ಪುಟ್ಟ ರಾಷ್ಟ್ರಗಳೂ ಹೀಗೆ ತರ್ಕಕ್ಕೆ ವಿರುದ್ಧವಾಗಿ ಯೋಚನೆ ಮಾಡೋದ್ರಿಂದನೇ ಹೀಗೆ ಒಂದು ರೀತಿ ಮೊರಾಲಿಟಿ ಹತ್ತು ಹೋಗಿರೋದು. ಯಾಕೆಂದರೆ ಈ ಥರ ಕಾರಣಕ್ಕೆ ಎಲ್ಲರೂ ತಮ್ಮ ತಮ್ಮ ಬೇಳೆಕಾಳುಗಳಿಂದ ಬೇಯಿಸ್ಕೊಳ್ಳೋದಕ್ಕೆ, ಅವರ ಅಳಿವನ್ನು ದೂರ ತಳ್ಳೋದಕ್ಕೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕುರ್ಚಿ ಮೇಲೆ ಕೂತ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಿರ್ತಾರೆ. ಅದಕ್ಕಾಗಿ ಈ ರೀತಿಯಾದಂತಹ ಒಂದು ಸನ್ನಿವೇಶ ಕಾಣಕ್ಕೆ ಸಿಗ್ತಾ ಇದೆ. ಆದರೆ ನಿಮ್ಮ ಪ್ರಶ್ನೆಗೆ ನೇರ ಉತ್ತರ, ಅಮೇರಿಕಾ ಅನ್ಚಾಲೆಂಜ್ಡ್ ಗ್ರೋತ್ ಆಗ್ತಾನೇ ಇದೆ. ಹೌದು, ಆದರೆ ಅಮೇರಿಕಾ ಒಳಗೆ ಅಮೇರಿಕಾ ಹೊರಗೆ ಒಂದಷ್ಟು ವೀಕ್ನೆಸ್ ಕಾಣ್ತಾ ಇದೆ. ಏನು? ಅಮೇರಿಕಾ ಒಳಗೆ ಜನರ ಮಧ್ಯ ಪೊಲ್ಯಾರಿಟಿ ಹೆಚ್ಚಾಗ್ತಿದೆ. ಈಗ ನಾವೇ ಮಾತಾಡ್ತಿರ್ತೀವಿ ನಮ್ಮ ದೇಶದಲ್ಲಿ, ಅಯ್ಯೋ ನಮ್ಮ ದೇಶದ ಪಾಲಿಟಿಕ್ಸ್ ತೀರಾ ಅಧ್ವಾನ ಆಗೋಗಿದೆ, ಎಲ್ಲದರಲ್ಲೂ ರಾಜಕೀಯ ಮಾಡ್ತೀವಿ, ಮಾತಿನಲ್ಲೇ ರಾಜಕೀಯ ಇರುತ್ತೆ, ಧರ್ಮ ಜಾತಿ ಇನ್ನೊಂದೇನೋ ಮತ್ತೊಂದೇನೋ ಮಿಕ್ಸ್ ಮಾಡ್ತಾನೆ ಇರ್ತೀವಿ. ನಮ್ಮ ದೇಶದಲ್ಲಿರೋಷ್ಟು ರಾಜಕೀಯ ಇನ್ನೆಲ್ಲೂ ಇರಲ್ಲ ಅಂತ ಕಾಣುತ್ತೆ, ಹೊಲಸಾಗೋಗಿದೆ ನಮ್ಮ ದೇಶದಲ್ಲಿ ಅಂತ ಮಾತಾಡ್ತಿರ್ತೀವಿ. ಇದಕ್ಕಿಂತ ಹೆಚ್ಚು ಹೊಲಸು ಆ ದೇಶದಲ್ಲಿದೆ. ಅಂದರೆ ಅಮೇರಿಕಾದ ಒಳಗಿನ ವೀಕ್ನೆಸ್ ಇದು ಒಂದು. ಎರಡನೇದು, ಅಮೇರಿಕಕ್ಕೆ ಇದ್ದಂತಹ ದೋಸ್ತ್ ರಾಷ್ಟ್ರಗಳು ಯಾರ್ಯಾರಿದ್ರು, ಅವರ ದೋಸ್ತಿ ಏನಿತ್ತು, ಇಡೀ ಯುರೋಪ್ ಒಕ್ಕೂಟ, ಒಂದು 25-30 ದೇಶಗಳ ಒಂದು ಒಕ್ಕೂಟ, ಐರೋಪ್ಯ ಒಕ್ಕೂಟ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಸ್ಪೇನ್, ಪೋರ್ಚುಗಲ್, ನೆದರ್ಲ್ಯಾಂಡ್ಸ್, ಬೆಲ್ಜಿಯಂ, ಎಲ್ಲರೂ ಅಮೇರಿಕಾ ಬುಟ್ಟಿ ಒಳಗಿದ್ದಂತಹ ಒಂದೊಂದು ಚದುರಂಗದ ಆಟದ ಪಾನ್ಗಳು ಅಂದ್ಕೊಳ್ಳೋಣ. ಅವರೆಲ್ಲರೂ ಈಗ ಒಂಥರ ಟ್ರಂಪ್ ಮಾತಿನ ಧಾಟಿಗೆ ಒಂದು ಸ್ವಲ್ಪ ದೂರ ಹೋಗಿ ನಿಂತಿದ್ದಾರೆ. ನೀನು ಹೇಳಿದ್ದಕ್ಕೆಲ್ಲ ನಾನು ಒಪ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ರೀತಿ ಒಂದು. ಇನ್ನೊಂದು, ಮಿಡಲ್ ಈಸ್ಟಲ್ಲೂ ಅಷ್ಟೇ, ಇವನು ನಮ್ಮ ಮೇಲೆ ಯಾವಾಗ ತಿರುಗಿ ಬೀಳ್ತಾನೆ ಹೇಳೋಕ್ಕಾಗಲ್ಲ, ಇವನ ಜೊತೆ ಕುಣಿಯೋಣ, ಆದರೆ ಬೇಡ ಅನ್ನುವಂತಹ ಪರಿಸ್ಥಿತಿ ಬಂದಾಗ ನೋ ಅಂತಲೂ ಹೇಳೋಣ ಅನ್ನೋ ಥರ ತಯಾರಿ ನಡೆಸ್ತಿದ್ದಾರೆ. ಭಾರತ ಕ್ವಾಡ್ ಒಪ್ಪಂದ ಆಗಿತ್ತು, 4 ದೇಶಗಳು, ಯಾರ್ಯಾರು? ಅಮೇರಿಕಾ, ನಾವು, ಆಸ್ಟ್ರೇಲಿಯಾ, ಜಪಾನ್, 4 ದೇಶಗಳು ಸೇರಿ ಕ್ವಾಡ್ ಒಕ್ಕೂಟ ಒಂದು ಒಪ್ಪಂದ ಆಗಿತ್ತು. ನಮ್ಮ ವಿದೇಶಾಂಗ ಸಚಿವರು ಮೀಟ್ ಆಗ್ತಾಯಿದ್ರು, ರಕ್ಷಣಾ ಸಚಿವರು ಮೀಟ್ ಆಗ್ತಾಯಿದ್ರು, ನಾಯಕರೇ ಮೀಟ್ ಆಗ್ತಾಯಿದ್ರು, ನಮ್ಮ ಪ್ರಧಾನಮಂತ್ರಿ, ಅವರ ಅಧ್ಯಕ್ಷ ಎಲ್ಲರೂ ಮೀಟ್ ಆಗ್ತಾಯಿದ್ರು. ಈಗ ಅಮೇರಿಕಾದವರು ಏಕಾಏಕಿ ಟ್ಯಾರಿಫ್ ಹಾಕಿದ್ರು, ಸುಂಕ ಹಾಕಿದರು. ಈ ಸುಂಕ ಹಾಕಿದಾಗ ನಾವು ಯಾಕೆ ಮತ್ತೆ ಅವ್ರ ಜೊತೆ ಹೋಗಿ ನಿಂತ್ಕೊಳ್ಳೋಣ?
ಜೊತೆಗೆ ಆಪರೇಷನ್ ಸಿಂಧೂರ್ ನಿಲ್ಸಿದ್ದು ನಾನೇ, ಅವರಿಬ್ಬರ ನಡುವೆ ಯುದ್ಧ ನಿಲ್ಸಿದ್ದು ನಾನೇ ಅಂತ ಹೇಳ್ತಿರುವಾಗ ನಾನು ಇಲ್ಲ ಅಂತ ಹೇಳ್ತಾ ಇದ್ರು ಅವನು ಅದೇ ಸುಳ್ಳನ್ನು ಪದೇ 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 ಹೇಳ್ತಿರ್ಬೇಕಾದ್ರೆ ನಾನು ಅವನ ಪಕ್ಕ ಹೋಗಿ ನಿಂತರೆ ಮತ್ತೆ ನನಗೆ ಅವಮಾನ ಆಗೋ ಹಾಗೆ ಮಾತಾಡ್ತಾನೆ. ಅವನಿಗೆ ಯುದ್ಧ ನಿಲ್ಸಿದ್ದು ನಾನೇ ಅಂತ ಹೇಳಿಬಿಡ್ತಾನೆ. ಮತ್ತೆ ನಾನು ಅದೇ ನಮ್ಮ ಸಂಸತ್ನಲ್ಲೂ ಹೋಗಿ ನಾನು ಅದೇ ಕ್ಲಾರಿಫಿಕೇಷನ್ ಕೊಡಬೇಕು. ಯಾಕೆ ಹೋಗೋದೇ ಬೇಡ ಅಂತ ಮೋದಿಯವರು ಟ್ರಂಪ್ ಅವರನ್ನು ಭೇಟಿನೇ ಮಾಡಿಲ್ಲ. ಈಗ ಒಂದು 8 ತಿಂಗಳಾಯಿತು. ಕೆನಡಾಕ್ಕೆ ಹೋಗಿದ್ದರು, ಕೆನಡಾಯಿಂದ ವಾಪಸ್ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಹೋಗು ಅಂದರು. ಮರ್ತೋಗಿದೆ ಜನಗಳಿಗೆ. ಭಾರತದ ಪ್ರಧಾನಮಂತ್ರಿ ಕೆನಡಾಕ್ಕೆ ಹೋಗಿದ್ದರು. ಕೆನಡಾದಲ್ಲಿರಬೇಕಾದ್ರೆ ಫೋನಲ್ಲಿ ಮಾತಾಡಿದ್ರು ಟ್ರಂಪ್ ಜೊತೆ ಮೋದಿಯವರು. ಯು ಆರ್ ಇನ್ ಕ್ಯಾನಡಾ, ವೆನ್ ಯು ಆರ್ ಗೋಯಿಂಗ್ ಬ್ಯಾಕ್ ಟು ಇಂಡಿಯಾ, ವೈ ಡೋಂಟ್ ಯು ಕಮ್ ಟು ವಾಷಿಂಗ್ಟನ್ DC ಆ್ಯಂಡ್ ದೆನ್ ಗೋ ಬ್ಯಾಕ್ ಅಂತ ಒಂದು ಆಫರ್. ಇಲ್ಲಿ ಬಂದ್ಬಿಟ್ಟು ಅಲ್ಲಿಗೆ ವಾಪಸ್ ಮನೆಗೆ ಹೋಗು ಅಂತ. ಮೋದಿಯವರು ಒಪ್ಕೊಳ್ಳಿಲ್ಲ. ಯಾಕೆ ಅಂದರೆ ಹೆಚ್ಚು ಕಡಿಮೆ ಗೊತ್ತಿತ್ತು ಅಲ್ಲಿ ಹೋಗಿ ನಿಂತರೆ ಟ್ರಂಪ್ ಪಕ್ಕ ನಿಂತಾಗ ಟ್ರಂಪ್ ಬಡ 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 ಮಾತಾಡ್ತಾನೆ, ಇವನಿಗೆ ಪಾಕಿಸ್ತಾನಕ್ಕೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಮತ್ತೆ ಅದೇ ಸುಳ್ಳನ್ನು ಇನ್ನೊಮ್ಮೆ ಹೇಳ್ತಾನೆ. ಇದು ನನಗೆ ಇರ್ಸು ಮುರ್ಸು ಸನ್ನಿವೇಶ ಆಗತ್ತೆ. ನಾನು ಒಪ್ಕೊಳ್ಳೋದು ಬೇಡ, ಹೋಗೋದೇ ಬೇಡ. ಇಲ್ಲ, ನಾನು ಐ ಹ್ಯಾವ್ ಅದರ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಅಂತ ಹೇಳಿ ತಪ್ಪಿಸ್ಕೊಳ್ತೀನಿ ಅಂತ ಓಡಿ ಬಂದರು ಭಾರತಕ್ಕೆ. ಅಂದರೆ ಯಾವಾಗ ನನಗೆ ಆ ಸನ್ನಿವೇಶ ನನಗೆ ಒಳ್ಳೆಯದು, ಆವಾಗ ನಾನು ಸನ್ನಿವೇಶಕ್ಕೆ ತಕ್ಕಂತೆ ಆ್ಯಕ್ಟ್ ಮಾಡ್ಬೋದು. ನನಗಿಷ್ಟ ಇಲ್ಲದೆ ಇರುವಂತಹ ಸನ್ನಿವೇಶದಲ್ಲೋ ಇಷ್ಟ ಇಲ್ಲದೆ ಇರುವಂತಹ ಜನಗಳ ಮಧ್ಯೆ ನಾನು ಯಾಕೆ ಬೇರಿಲಿ ಅನ್ನುವಂತೆ ಭಾರತ ದೂರ ಇದೆ, ತಟಸ್ಥವಾದಂತಹ ಒಂದು ಧೋರಣೆ. ಹಾಗಾಗಿ ನೀವು ಕೇಳಿದ್ದಕ್ಕೆ ಅಮೇರಿಕಾಕ್ಕೆ ಇಂಟರ್ನಲ್ ವೀಕ್ನೆಸ್ಸಲ್ಲಿ ಎಕ್ಸ್ಟರ್ನಲ್ಲಿ ಹೊರಗಿನಿಂದ ಕೂಡ ಒಂದಷ್ಟು ದೇಶಗಳು ಸ್ವಲ್ಪ ಮಟ್ಟಿಗೆ ದೂರ ಕಾಯ್ದುಕೊಳ್ತಾ ಇದ್ದಾವೆ. ಹೋಗ್ತಾ ಹೋಗ್ತಾ ಈಗ ಉದಾಹರಣೆ ಇನ್ನೊಂದು ಕೊಡ್ತೀನಿ. ಕಳೆದ ವಾರ ಇಂಡಿಯಾನಲ್ಲಿ AI ಸಮಿಟ್ ಆಯಿತು ಭಾರತದಲ್ಲಿ. ಒಂದು 100ಕ್ಕೂ ಹೆಚ್ಚು ರಾಷ್ಟ್ರಗಳ ನಾಯಕರು, AI ಸಂಸ್ಥೆಗಳ ಹೆಡ್, ಫೌಂಡರ್ಗಳು, ಕಂಪನಿ ಮಾಲೀಕರು, CEO ಎಲ್ಲರೂ ಬಂದಿದ್ದರು. ಮೇಲ್ನೋಟಕ್ಕೆ ಅಭೂತಪೂರ್ವ ಯಶಸ್ಸು, ಹೌದಾ? ಅದೇ ಕಾಲಕ್ಕೆ ಅದೇ ಎಕ್ಸಾಕ್ಟ್ ಟೈಮಲ್ಲಿ ಅಮೇರಿಕಾದವರು ಒಂದು ಸಭೆ ನಡೆಸಿದ್ರು. ಯಾವುದರದು? ಬೋರ್ಡ್ ಆಫ್ ಪೀಸ್, ಶಾಂತಿ ಮಂಡಳಿ ಅನ್ನುವಂತಹ ಒಂದು ಹೊಸ ಸಂಸ್ಥೆ. ಅದರಲ್ಲಿ ಒಂದು 40 ದೇಶಗಳಿದ್ದಾವೆ. ಈ ಎಲ್ಲರೂ ವಿಶ್ವಸಂಸ್ಥೆ ಇದೆ, ಅದು ಅಲ್ಲಿದೆ, ಅದು ಎಲ್ಲ ಮರ್ತೋಗಿದ್ದಾರೆ ವಿಶ್ವಸಂಸ್ಥೆ ಬಗ್ಗೆ. ಹೊಸದಾಗಿ ಒಂದು ಶಾಂತಿ ಮಂಡಳಿ ಅಂತ ಟ್ರಂಪೇ ಸ್ಥಾಪನೆ ಮಾಡಿರುವಂಥದ್ದು. ಈ ಟ್ರಂಪ್ ಸ್ಥಾಪನೆ ಮಾಡಿರುವಂತಹ ಸಂಸ್ಥೆಯಲ್ಲಿ ಯಾವ್ಯಾವ ದೇಶಗಳಿದ್ದಾವೆ? ಪಾಕಿಸ್ತಾನ, ಅಜರ್ಬೈಜಾನ್, ಬಹ್ರೇನ್, ಅರ್ಜೆಂಟೀನಾ, ಇವೆಲ್ಲ ಕೇಳಿದಾರ ಜನಗಳು? ಇಲ್ಲ. ಅಂದರೆ ಇಂಪಾರ್ಟೆಂಟ್ ಅಲ್ಲದೇ ಇರುವಂತಹ ದೇಶಗಳ ಒಂದು 20 ದೇಶಗಳ ಗುಂಪು ಒಂದು ಮಂಡಳಿ ಮಾಡಿ ಇಟ್ಕೊಂಡಿದ್ದಾರೆ. ಆ ಮಂಡಳಿಯ ಒಂದು ಶೃಂಗಸಭೆ ನಡೀತು. ಭಾರತ AI ಶೃಂಗಸಭೆ ನಡೆಸಿದ್ರೆ ಟ್ರಂಪ್ ಬೋರ್ಡ್ ಆಫ್ ಪೀಸ್ನ ಶೃಂಗಸಭೆ ನಡೆಸಿದ್ರು. ಇಲ್ಲಿ ಯಾರ್ಯಾರು ಹೋಗಿದ್ರು, ಯಾರಿಗೆ ಹೆಚ್ಚು ಮರ್ಯಾದೆ ಕೊಡ್ತಿದ್ದಾರೆ, ಯಾರು ಕಾಲಕ್ಕೆ ತಕ್ಕಂತೆ ತಾಳ ಹಾಕ್ತಿದ್ದಾರೆ, ಯಾರು ಕಾಲಕ್ಕೆ ತಕ್ಕಂತೆ ತಾಳ ಹಾಕ್ತಿಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಅಂದರೆ ಈ ದೇಶದಲ್ಲಿ ಚೈನಾ 30 ವರ್ಷದಿಂದ ಹಿಂದೆ ಹೇಗೆ ಯೋಚನೆ ಮಾಡ್ತಿತ್ತು, ಟೆಕ್ನಾಲಜಿಯಲ್ಲಿ ನಾವು ನಂಬರ್ 1 ಆಗಬೇಕು, ಕಮ್ಯುನಿಕೇಷನಲ್ಲಿ ನಾವು ನಂಬರ್ 1 ಆಗಬೇಕು, ಟ್ರಾವೆಲ್ ಅಥವಾ ಕನೆಕ್ಟಿವಿಟಿಯಲ್ಲಿ ನಾವು ನಂಬರ್ 1 ಆಗಬೇಕು ಅಂತ ಯೋಚನೆ ಮಾಡ್ತಿದ್ರು 30 ವರ್ಷದ ಹಿಂದೆ. ಭಾರತ ಇವಾಗ ಅದೇ ರೀತಿ ಯೋಚನೆ ಮಾಡ್ತಿದೆ, AI ಅಲ್ಲಿ ನಾವು ನಂಬರ್ 1 ಆಗಬೇಕು ಅಂತ. ಅದಕ್ಕೆ ತಕ್ಕಂತೆ ಯಾರು ಬೇಕೋ ಕರ್ಕೊಂಬರೋಣ, ಯಾರು ಬೇಕೋ ಅವ್ರ ಜೊತೆ ಕೈ ಮಿಲಾಯಿಸೋಣ, ಈ ಟೆಕ್ನಾಲಜಿಯಲ್ಲಿ ನಮ್ಮದು ಒಂದಷ್ಟು ಯೋಗದಾನ ಇರಲಿ ಅಂತ ಯೋಚನೆ. ಅವ್ರದ್ದೇನು ಯೋಚನೆ? ಯಾವ ದೇಶದ ಮೇಲೆ ಬಾಂಬ್ ಹಾಕೋಣ, ಯಾವ ದೇಶದ ಮೇಲೆ ಸುಂಕ ಹಾಕೋಣ, ಯಾವ ದೇಶದ ಅಧ್ಯಕ್ಷನನ್ನೇ ಎತ್ತಾಕೊಂಡು ಹೋಗೋಣ, ಆ ರೀತಿ ಯೋಚನೆ ಟ್ರಂಪ್ದು. ಅಲ್ಲಿಗೆ ಹೌದು ಅವನು ಬಲಿಷ್ಠ, ಹೌದು ಆ ದೇಶಕ್ಕೆ ಎಲ್ಲೆಲ್ಲದಂತಹ ಶಕ್ತಿ ಇದೆ, ಆದರೆ ಆ ಶಕ್ತಿಯನ್ನು ಕರೆಕ್ಟಾಗಿ ಬಳಸ್ತಿಲ್ಲ. ಅವ್ರ ಜೊತೆ ನಿಂತಿರೋರು ಯಾರು? ಹೆಸರುಗಳು ನೆನಪಿಲ್ಲದೆ ಇರುವಂತಹ ಒಂದು 20, 25, 30 ದೇಶ. ಇಲ್ಲಿರೋರು ಯಾರು? 100 ದೇಶಗಳು. ಅಂದರೆ ಗೊತ್ತಾಗ್ತಿದೆ ಒಂಥರ ಚದುರಂಗದ ಆಟ ಅಂತ ಅನ್ನೋದಾದರೆ ಪ್ರಪಂಚದಲ್ಲಿ ಈಗ ನಡೀತಾ ಇರುವಂತಹ ಜಿಯೋಪಾಲಿಟಿಕ್ಸ್, ಈ ಚದುರಂಗದ ಆಟದಲ್ಲಿ ಯಾರ ಕಡೆಗೆ ಎಲ್ಲರ ಒಲವು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಮಾಡ್ತಿರುವಂತಹ ದೈನಂದಿನ ತಕರಾರುಗಳು ಯಾರಿಗೂ ಇಷ್ಟ ಆಗ್ತಿಲ್ಲ. ಇವರು ಓಕೆ ಸರಿಯಾದ ದಿಕ್ಕಿನಲ್ಲಿ ನಡೀತಿದ್ದಾರೆ, ನಾವೂ ಇವ್ರ ಜೊತೆ ಹೋಗೋಣ, ಲೋಕ ಕಲ್ಯಾಣ ಆಗೋದಿದ್ರೆ ನಮಗೂ ಒಂದಷ್ಟು ಒಳ್ಳೆಯದಾಗತ್ತೆ ಅನ್ನುವಂತಹ ಇವ್ರ ಜೊತೆ ಬಂದು ಸೇರ್ತಿದ್ದಾರೆ ಜನ.
ಅಂದರೆ ಇವತ್ತಲ್ಲ ನಾಳೆ ಅಮೇರಿಕಾದ ಮೇಲೆ ಯುದ್ಧ ಮಾಡೇ ಗೆಲ್ಲಬೇಕು ಅಂತೇನಿಲ್ಲ. ಅಮೇರಿಕಾ ಜೊತೆ ಹೇಳಿದ್ರೆ ನಾವು ಬಲಿಷ್ಠರಾದರೆ ಸಾಕು, ಆವಾಗ ಅವರು ನಮಗೆ ಮರ್ಯಾದೆ ಕೊಡ್ತಾರೆ ಅನ್ನುವಂತಹ ಒಂದು ಧೋರಣೆಯಲ್ಲಿ ನಮ್ಮ ಬೆಳವಣಿಗೆ, ನಮ್ಮ ಏಳಿಗೆ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡೋಣ. ಅವರೇನಾದರೂ ಹೊಡೆತ ಹಾಕ್ತಾ ಇದ್ದರೆ ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ನಮಗಿರಲಿ ಅನ್ನೋ ರೀತಿ ಯೋಚನೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.